वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। जन्माद्यस्य यतोऽन्वयादितरतः चार्तेष्वभिघ्नस्वराट् तेने ब्रह्महृदया आदिकवये मुह्यन्ति यत्सूरयः। तेजो वारिमृदां यथा विनिमयः यत्र त्रिसर्गो मृषा दाम्ना स्वेन सदा निरस्तकुहकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀಮದ್ ಭಾಗವತಂನಲ್ಲಿ ಪ್ರಹ್ಲಾದ ಚರಿತ್ರೆಯನ್ನ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಬಾಲಕ ಪ್ರಹ್ಲಾದ ಅಸುರ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಗುರುಕುಲದಲ್ಲಿ ಗುರುಗಳಿಲ್ಲದ ಸಮಯದಲ್ಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅಸುರ ಬಾಲಕರಿಗೆ ಕೆಲವು ಅಮೂಲ್ಯವಾದ ಉಪದೇಶಗಳನ್ನ ಮಾಡ್ತಾ ಇದ್ದಾನೆ. ಈಗಾಗಲೇ ಅವನು ತಿಳಿಸಿದಂತೆ ಮನುಷ್ಯ ಜನ್ಮ ಅನ್ನುವಂತಹದ್ದು ತುಂಬಾ ಶ್ರೇಷ್ಠ ಹಾಗೂ ಅದು ದುರ್ಲಭ. ಅಷ್ಟು ದುರ್ಲಭವಾದ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿದ ಮೇಲೆ ಅದರ ಸದುಪಯೋಗ ಪಡಿಸ್ಕೋಬೇಕು, ಅದನ್ನ ಸಾರ್ಥಕತೆ ಮಾಡ್ಕೋಬೇಕು. ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ 100 ವರ್ಷಗಳ ಆಯಸ್ಸು ಅಂತ ಹೇಳ್ತಾರೆ. ಈ 100 ವರ್ಷಗಳ ಆಯಸ್ಸು ಅನ್ನೋದಾದ್ರೆ ಅದರಲ್ಲಿ ಮೊದಲ 20 ವರ್ಷಗಳು ಬಾಲ್ಯ ಮತ್ತು ಕೌಮಾರ್ಯ ಅಂತ ಹೇಳಿ ಕಳೆದು ಬಿಟ್ಟಿರ್ತಾನೆ. ಹಾಗೂ ಕೊನೆಯ 20 ವರ್ಷಗಳು ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಕಾರಣ, ದೇಹಕ್ಕೆ ಮುಪ್ಪು ಎಂಬುದು ಆವರಿಸಿರುತ್ತೆ. ಆ ಸಮಯ ಕೂಡ ಸಾಧನೆಗೆ ಉಪಯೋಗಕ್ಕೆ ಬರೋದಿಲ್ಲ. ಹೀಗೆ ಒಬ್ಬ ಮನುಷ್ಯನ 100 ವರ್ಷಗಳ ಸಮಯದಲ್ಲಿ 40 ವರ್ಷಗಳು ಈ ರೀತಿ ಕಳೆದು ಹೋಗುತ್ತೆ. ಇನ್ನುಳಿದ 60 ವರ್ಷಗಳಲ್ಲಿ ಅದರ ಅರ್ಧ ಸುಮಾರು 30 ವರ್ಷಗಳಷ್ಟು ನಿದ್ದೆಯಲ್ಲಿ ಕಳೆದು ಬಿಟ್ಟಿರ್ತಾನೆ. ಇನ್ನು ಉಳಿದ 30 ವರ್ಷಗಳಲ್ಲಿ ಮನುಷ್ಯ ತನ್ನ ಗಮನವನ್ನ ಎಲ್ಲೆಲ್ಲಿ ಹರಿದು ಬಿಟ್ಟಿರ್ತಾನೆ, ಜೊತೆಗೆ ಅವನು ಹೇಗೆ ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸಂಸಾರದಲ್ಲಿ ಅವನು ಸಿಕ್ಕಿ ಬಿದ್ದಿರೋದ್ರಿಂದ ಸತ್ಸಂಗಕ್ಕಾಗಿ ಅವನಿಗೆ ಸಮಯ ಅನ್ನುವಂತಹದ್ದು ಸಿಗತ್ತಾ? ಸಾಧನೆಯನ್ನ ಅವನು ಮುಂದುವರಿಸಬಹುದಾ? ಸಾಮಾನ್ಯವಾಗಿ ಹೆಚ್ಚಿನ ಮನುಷ್ಯರುಗಳು ಅವರಿಗೆ ಸಿಗುವ ಈ 30 ವರ್ಷಗಳನ್ನ ಹೇಗೆ ಕಳೆದು ಬಿಡ್ತಾರೆ, ತಮಗೆ ಸಿಕ್ಕಂತಹ ಈ ಅವಕಾಶ ಹೇಗೆ ವ್ಯರ್ಥವಾಗುತ್ತೆ ಅನ್ನೋದನ್ನ ಪ್ರಹ್ಲಾದ ಅಸುರ ಬಾಲಕರಿಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂ ಗೃಹೇಶ ಸಕ್ತಸ್ಯ ಪ್ರಮತ್ತಾಸ್ಯಾಪಿ ಹಿ. ದುರಾಪೂರೇಣ ಕಾಮೇನ, ಬಯಕೆಗಳು, ಆಸೆಗಳು ಅಂತ ಹೇಳ್ತೀವಿ. ಈ ಆಸೆಗಳಿಗೆ ಕೊನೆ ಎನ್ನುವಂತಹದ್ದೇ ಇಲ್ಲ. ಮನುಷ್ಯನ ಬಯಕೆಗಳಿಗೆ ಅಂತ್ಯವಿರುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯ ತಾನಿಷ್ಟಪಟ್ಟಂತೆಯೇ ಕೆಲವುಗಳನ್ನ ಪಡೆದುಕೊಂಡರೂ ಕೂಡ ಅವುಗಳನ್ನ ಅನುಭವಿಸುವ ಮೊದಲೇ ಅವನು ಅದರಲ್ಲಿ ಅನಾಸಕ್ತಿಯನ್ನ ಕಂಡುಕೊಂಡು ಮತ್ತೊಂದು ವಸ್ತುವಿನ
ಬಯಕೆಗಾಗಿ ತನ್ನ ಮನಸ್ಸನ್ನ ಆ ದಿಕ್ಕಿನಲ್ಲಿ ಹರಿದು ಬಿಟ್ಟಿರ್ತಾನೆ ಮತ್ತು ಆ ಒಂದು ವಸ್ತು ಸಿಗುವವರೆಗೆ ಅದಕ್ಕಾಗಿ ಹಂಬಲಿಸ್ತಾನೆ. ಅದು ಕೂಡ ಅವನಿಗೆ ಸಿಗುತ್ತಿರುವಾಗ ಅವನು ಮತ್ತೊಂದರಲ್ಲಿ ಆಕರ್ಷಿತನಾಗ್ತಾನೆ. ಇವೆಲ್ಲ ಏನ್ ತಿಳಿಸ್ತಾ ಇದೆ ಅಂತಂದ್ರೆ, ನಿಜವಾಗಲೂ ಈ ಪ್ರಪಂಚದ ವಸ್ತು ವಿಷಯಗಳಿಂದ ನಮಗೆ ತೃಪ್ತಿ ಅನ್ನೋದು ಸಿಗ್ತಾ ಇದೆಯಾ? ನಿಜವಾಗ್ಲೂ ಇವುಗಳು ನಮಗೆ ಬೇಕಾಗಿದೆಯಾ? ಈ ಯಾವುದನ್ನೂ ಯೋಚಿಸದೆ ಪ್ರಪಂಚದ ಎಲ್ಲಾ ವಸ್ತುಗಳನ್ನ ತಾನು ಪಡಿಬೇಕು ಅಂತ ಒಬ್ಬ ಮನುಷ್ಯ ಹಂಬಲಿಸ್ತಾನೆ. ಅದನ್ನೇ ಇಲ್ಲಿ ದುರಾಪೂರೇಣ ಕಾಮೇನ ಅಂತ ಹೇಳಿದ್ದಾರೆ. ಮೋಹೇನಾಚ ಬಲೀಯಸ, ಮೋಹದ ಬಲೆಗೆ ಸಿಕ್ಕಿ ಬಿದ್ದಿರೋದ್ರಿಂದ ಅವನು ತನ್ನ ವಿವೇಚನೆಯನ್ನ ಕಳ್ಕೊಂಡಿರ್ತಾನೆ. ಅದು ತನ್ನ ಉಪಯೋಗಕ್ಕೆ ಬರುವಂತೆ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಈ ಮೋಹ ಅನ್ನುವಂತಹದ್ದು ಅವನನ್ನ ಕುರುಡು ಮಾಡಿರುತ್ತೆ. ಮೋಹವನ್ನ ಒಂದು ರೀತಿಯಲ್ಲಿ ಮಾಯೆ ಅಂತ ಕರೀತಾರೆ. ಕಾರಣ ಅದು ಸತ್ಯವಲ್ಲದ ವಸ್ತುವಿನಲ್ಲಿ ಸತ್ಯವನ್ನ ತೋರಿಸುವಂತೆ ಬಿಂಬಿಸುತ್ತೆ, ಸತ್ಯದಲ್ಲಿ ಅಸತ್ಯವನ್ನ ತೋರಿಸುತ್ತೆ. ಇಂತಹದ್ದನ್ನ ಮೋಹ ಅಂತ ಹೇಳ್ತಾರೆ. ನಾವು ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಪ್ರಪಂಚ ಅನ್ನುವಂತಹದ್ದು ನನಗೆ ಆನಂದವನ್ನ ಕೊಡ್ತಾ ಇದೆ ಅಂತ ನಾವು ನಂಬ್ತೀವಿ. ಶೇಷಂ ಗೃಹೇಶು ಸಪ್ತಸ್ಯ, ಮನೆ ಮಠ ಅಂತ ಹೇಳಿ ಅವುಗಳಲ್ಲಿಯೇ ಆಸಕ್ತಿಯನ್ನ ತೋರುವಂತಹದ್ದು. ಪ್ರಮತ್ತಸ್ಯ, ಜವಾಬ್ದಾರಿ ಇಲ್ಲದಂತೆ ವರ್ತಿಸುವಂತಹದ್ದು. ಮಾಡಬೇಕಾದ ಕರ್ತವ್ಯಗಳ ಕಡೆಗೆ ಗಮನವನ್ನ ಕೊಡದೇ ಇರುವಂತಹದ್ದು. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅಂತ ಯೋಚಿಸದೆ ಮುನ್ನುಗ್ಗುವಂತಹದ್ದು. ಇನ್ನುಳಿದ ಪೂರ್ತಿ ಆಯಸ್ಸು ಅಪಯಾತಿ, ಈ ರೀತಿನೇ ಕಳೆದು ಹೋಗುತ್ತೆ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ಸು ಚ ಸ್ನೇಹಸಿತಃ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತಃ ಪುತ್ರಾನ್ ಸ್ವರಾಂಸ್ತ ದುಹಿತ್ರ ಹೃದಯ ಭಾತ್ರಾನ್ ಸರ್ವ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞೋರು ಪರಿಚ್ಛದಾಂಶ್ಚ ವೃತ್ತಿಶ್ಚ ಕುಲ್ಯಾಹ ಪಶುಭೃತ್ಯ ವರ್ಗಾನ್. ಈ ಹಿಂದೆನೆ ಹೇಳಿದಂತೆ ಶೇಷಂ ಗೃಹೇಶು ಸಕ್ತಸ್ಯ ಅನ್ನುವಂತಹದ್ದನ್ನ ಇಲ್ಲಿ ಮತ್ತಷ್ಟು ಬಹಳ ವಿವರವಾಗಿ ತಿಳಿಸ್ತಾ ಇದ್ದಾನೆ. ಪ್ರೀತಿಯ ಪತ್ನಿಯ ಜೊತೆಯ ಏಕಾಂತದ ಸಹವಾಸ, ಪತ್ನಿಯೇ ಸರ್ವಸ್ವ ಎನ್ನುವಷ್ಟರ ಮಟ್ಟಿನ ಒಂದು ಮಂದ ತಿಳುವಳಿಕೆ, ಸ್ನೇಹಿತರು, ಬಂಧುಗಳು, ಶಿಶೂನಾಂ ಪುಟ್ಟ ಮಗುವಿನ ಜೊತೆಗಿನ ಸಂಬಂಧ. ಯಾವ ರೀತಿಯ ಮಗು ಅಂತಂದ್ರೆ ಕಲಾ ಅಕ್ಷರಾಣಾಂ ಅನುರಕ್ತ ಚಿತ್ತಃ. ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಕಲರವ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಅದರ ಮುದ್ದು ಮಾತುಗಳು, ತೊದಲು ನುಡಿಗಳು ಮತ್ತು ಮಕ್ಕಳ ಆಟಗಳಲ್ಲಿ ಮಾತುಗಳಲ್ಲಿ ಆಸಕ್ತಿಯನ್ನ ಹೊಂದುವಂತಹದ್ದು. ಇವೆಲ್ಲವೂ ಮನುಷ್ಯನನ್ನ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡುತ್ತೆ. ಹೆಂಡತಿಯ ಪ್ರೀತಿ, ಬಂಧು ಮಿತ್ರರ ಸ್ನೇಹದಲ್ಲಿ ಕಟ್ಟು ಬಿದ್ದು ಬೆಳೆಯುವಂತಹದ್ದು. ಅರ್ಥ ಸಂಬಂಧವಿಲ್ಲದಂತಹ ಮುದ್ದು ಮಕ್ಕಳ ಮಾತುಗಳು ಮನುಷ್ಯನನ್ನ ಮೋಹದಲ್ಲಿ ಕೆಡವತ್ತೆ. ಮಗ ಮಗಳು, ಸಹೋದರರು, ಅಕ್ಕ ತಂಗಿಯರು, ತಾಯಿ ತಂದೆಯರು ಇದಿಷ್ಟರ ಜೊತೆಗೆ ಮನೆಯಲ್ಲಿರುವ ವಸ್ತುಗಳು, ವಾಹನ, ಪಶುಗಳು, ಮನೆಯ ಸೇವಕರುಗಳು, ಹೀಗೆ ಸಂಸಾರ ವೃಕ್ಷ ಅಂತ ಕರೆದಿರೋ ಈ ಸಂಸಾರ ವೃಕ್ಷದಲ್ಲಿ ಎಲ್ಲಾ ರೆಂಬೆ ಕೊಂಬೆಗಳಲ್ಲಿ ಸಂಬಂಧವನ್ನ ಬೆಳೆಸ್ಕೊಳ್ಳುವಂತಹದ್ದು. ಗೃಹಾನ್ ಮನೋಜ್ಞೋರು ಪರಿಚ್ಛದಾಂಶ್ಚ. ಸಾಮಾನ್ಯವಾಗಿ ನಾವು ನಮ್ಮ ಮನೆ ಅಂತ ಹೇಳ್ಕೋಬೇಕಾದ್ರೇನೆ ನಾವು ನಮ್ಮ ಮನೆಯೊಂದಿಗಿನ ನಮ್ಮ ಬಾಂಧವ್ಯವನ್ನ ಕೂಡ ತೋರಿಸ್ಕೊತಾ ಇರ್ತೀವಿ.
ಕಾರಣ ನಮ್ಮ ಮನೆ ನಮಗೆ ಯಾವಾಗಲೂ ಅದು ಹೇಗೆ ಇದ್ರೂ ಅದು ಬಹಳ ಸುಂದರವಾಗಿ ಕಾಣುತ್ತೆ. ಬಹು ಅಮೂಲ್ಯವಾದ ಅನೇಕ ವಿಧ ವಿಧವಾದ ಸಾಮಗ್ರಿಗಳಿಂದ ಅಲಂಕರಿಸಿ ಈ ಮನೆ ಸುಸಜ್ಜಿತವಾದ ಮನೆ ಅಂತ ಕರಿತೀವಿ. ಹೀಗಾಗಿ ನಾವು ಮನೆಗೆ ಅಂಟಿಕೊಂಡು ಬದುಕು ಮಾಡ್ತಾ ಬರ್ತೀವಿ. ಕೆಲವೊಮ್ಮೆ ಮನೆತನ ಅಂತ ಹೇಳ್ತೀವಿ. ಕುಲ ಪರಂಪರೆಯಿಂದ ಮನೆಗೆ ಬಂದಿರುವಂತಹ ನಮ್ಮ ಬದುಕಿನ ಅನೇಕ ಸಾಧನಗಳು, ಪಶುಗಳು ಹಾಗೂ ಸೇವಕರುಗಳನ್ನ ಸ್ಮರಣೆ ಮಾಡಿಕೊಂಡು ಎಲ್ಲರೊಂದಿಗೆ ನಾವು ನಮ್ಮನ್ನ ಗುರುತಿಸಿಕೊಂಡಿರ್ತೀವಿ. ನಮಗೆ ಸಿಗುವಂತಹ ಪ್ರತಿ ಕ್ಷಣವನ್ನ ನಾವು ಇವರುಗಳೊಂದಿಗೆ ಸೇರ್ಕೊಂಡು ಕಾಲ ಕಳೆದು ಬಿಡ್ತೀವಿ. ನಮ್ಮ ಮತ್ತು ಇವರುಗಳ ಸಂಬಂಧ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಸ್ನೇಹ ಪಾಶೈಹಿ ದೃಢೈಹಿ ಬದ್ಧಾಂ. ಹೀಗೆ ಮನೆ ವಾರ್ತೆಗಳಲ್ಲಿ ಆಸಕ್ತನಾಗಿ ಮಾಯೆಯಿಂದ ಕುರುಡಾಗಿ ಮಮತೆಯ ದೃಢವಾದ ಸ್ನೇಹ ಪಾಶದಿಂದ ಕಟ್ಟಿಸಿಕೊಂಡು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಬರಲಾರದಂತೆ ಬಂದಿಯಾಗುವಂತಹದ್ದು. ಈ ಎಲ್ಲವುಗಳಿಂದ ಅವನು ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ. ಆದರೆ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ನಾನು ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದೀನಿ ಅನ್ನುವಂತಹದ್ದು ಕೂಡ ಅವನಿಗೆ ಅದು ಒಂದು ಕೊರತೆ ಅಂತ ಕೂಡ ಕಾಣಿಸೋದಿಲ್ಲ. ತನಗೆ ಬಂದಂತಹ ಬಂಧನವನ್ನೇ ಕೂಡ ಅವನು ತುಂಬಾ ಆನಂದದಿಂದ ಅನುಭವಿಸುವವನಂತೆ ಕಾಣ್ತಾನೆ. ಕೋಶಸ್ಕೃತ್ ಇವ ಈಹಮಾನಃ. ಈ ಲೋಭ ಅಂತ ಹೇಳ್ತಾರೆ, ದುರಾಸೆ, ಮೋಹ. ಈ ಲೋಭಕ್ಕೆ ಒಳಗಾದಾಗ ಅದರ ಸಲುವಾಗಿ ಅನೇಕ ಕರ್ಮಗಳನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ, ಒಂದು ರೇಷ್ಮೆಯ ಹುಳು ತನ್ನನ್ನ ತಾನು ರಕ್ಷಿಸ್ಕೋತಾ ಇದ್ದೀನಿ ಅಂತ ಭಾವಿಸಿ ತನ್ನ ಸುತ್ತಲೂ ತಾನೇ ಒಂದು ಬಿಗಿಯಾದ ಗೂಡನ್ನ ನಿರ್ಮಿಸಿಕೊಡುತ್ತೆ ಮತ್ತು ಆ ಗೂಡಿನಲ್ಲಿ ಅದು ಸಿಕ್ಕಿ ಹಾಕಿಕೊಂಡು ಹೊರಬರಲಾರದಂತೆ ಒಳಗೆ ತನ್ನನ್ನು ತಾನೇ ಬಂಧಿಸಿಕೊಳ್ಳುವಂತೆ ಸಂಸಾರಕ್ಕೆ ಸಿಕ್ಕಿಕೊಂಡವನು ತಾನು ಅದರಲ್ಲಿಯೇ ಇದ್ದು ಸುಖವಾಗಿರುವೆ ಅಂತ ಭಾವಿಸ್ತಾನೆ. ಬ್ರಹ್ಮಚರ್ಯ ಆಶ್ರಮದಿಂದ ಹೊರಬಂದಂತೆ ಗೃಹಸ್ಥಾಶ್ರಮದಿಂದ ಕೂಡ ಅವನು ಹೊರಗಡೆ ಬರಬೇಕು. ಗೃಹಸ್ಥಾಶ್ರಮಕ್ಕೆ ಅವನು ಅಂಟಿಕೋಬಾರದು ಅಂತ ತಿಳಿಸ್ತಾ ಇರುವಂತಹ ಒಂದು ಸೂಕ್ಷ್ಮವಾದ ಸಂದೇಶ ಇದಾಗಿದೆ. ಕುಟುಂಬ ಪೋಷಾಯ ವಿಯನ್ ನಿಜಾಯುರ್ ನ ಬುದ್ಧತೇರ್ಥಂ ವಿಹತ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬರಾಮ. ಇಂತಹವರನ್ನ ಬಾಲಕ ಪ್ರಹ್ಲಾದ ಕುಟುಂಬರಾಮ ಅಂತ ಕರೀತಾ ಇದ್ದಾನೆ. ಗೃಹಸ್ಥಾಶ್ರಮಕ್ಕೆ ಬಂದ ನಂತರ ಸಂಸಾರದ ಸುಖ, ಮನೆ, ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಇವರೆಲ್ಲರ ಒಡನಾಟ ಮತ್ತು ಅವನ ಕುಟುಂಬ ಅವನನ್ನ ಯಾವ ರೀತಿಯಲ್ಲಿ ಬಂಧಿಸಿರುತ್ತೆ ಅಂತಂದ್ರೆ, ಈ ಹಿಂದೆ ನಮಗೆ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಹುಟ್ಟು ಅನ್ನುವಂತಹದ್ದು ತಾಯಿಯ ಗರ್ಭದಿಂದ ಹೊರಬಂದಾಗ ಅದನ್ನ ಹೇಗೆ ಜನ್ಮ ಅಂತ ಕರೀತಾರೆ. ಆದರೆ ವೇದಾಂತದ ದೃಷ್ಟಿಯಿಂದ ಮತ್ತು ಮನುಷ್ಯ ತಾನು ಸಂಪೂರ್ಣ ಅಂತ ಅನ್ನಿಸ್ಕೋಬೇಕಾದ್ರೆ ಕೇವಲ ತಾಯಿಯ ಗರ್ಭದಿಂದ ಹೊರಬಂದು ಜನ್ಮ ಪಡೆದುಕೊಂಡೆ ಅಂತಂದ್ರೆ ಅಷ್ಟು ಸಾಲದು. ಅವನು ಮತ್ತೆ ನಮ್ಮ ಶಾಸ್ತ್ರ ತಿಳಿಸಿರುವ ಬೇರೆ ಬೇರೆ ರೀತಿಯ ಗರ್ಭಗಳನ್ನ ಹೊಕ್ಕು ಅಲ್ಲಿಯೂ ಕೆಲವು ಅನುಭವಗಳನ್ನ, ಜ್ಞಾನವನ್ನ ಪಡೆದುಕೊಂಡು ಕ್ರಮವಾಗಿ ಒಂದೊಂದು ಗರ್ಭದಿಂದ ಹೊರಬಂದು ಮತ್ತೊಂದರಲ್ಲಿ ತನ್ನ ಬೆಳವಣಿಗೆಯನ್ನ ಕಂಡುಕೋಬೇಕಾಗತ್ತೆ. ಇದು ಸತ್ಯವಾದ ವಿಚಾರ. ಆದರೆ ಬ್ರಹ್ಮಚರ್ಯ ಆಶ್ರಮ ಅನ್ನುವಂತಹ ಗರ್ಭದಿಂದ ಅಲ್ಲಿ ಕೆಲ ಕಾಲ ಇದ್ದು ವಿದ್ಯೆಯನ್ನ ಕಲಿತು ಗೃಹಸ್ಥಾಶ್ರಮಕ್ಕೆ ಬರ್ತಾನೆ. ಆದರೆ
ಗೃಹಸ್ಥಾಶ್ರಮದಿಂದ ಹೊರಬರಲಾರದೆ ಅಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುವಂತಹದ್ದು ಬಹುತೇಕ ಹೆಚ್ಚಿನ ಜನರ ಅನುಭವ ಆಗಿದೆ. ಯಾಕೆ ಮನುಷ್ಯ ಈ ಗೃಹಸ್ಥಾಶ್ರಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಹೊರಬರಲಾರದಂತೆ ಒದ್ದಾಡ್ತಾನೆ ಅಂತಂದ್ರೆ ಅದರ ವಿವರಣೆಯನ್ನ ಈ ಶ್ಲೋಕದಲ್ಲಿ ಬಾಲಕ ಪ್ರಹ್ಲಾದ ತಿಳಿಸ್ತಾ ಇದ್ದಾನೆ. ಕುಟುಂಬ ಪೋಷಾಯ ವಿಯನ್ನಿಜಾಯು, ತನ್ನ ಜೀವಮಾನದ ಇಡೀ ಆಯಸ್ಸನ್ನ ಅವನು ಈ ಗೃಹಸ್ಥಾಶ್ರಮದಲ್ಲಿಯೇ ಕಳ್ಕೊಂಡ್ಬಿಡ್ತಾನೆ. ಯಾಕೆ, ಯಾವುದರ ಸಲುವಾಗಿ ಅವನು ತನ್ನ ನಿಜವಾದ ಆಯಸ್ಸನ್ನ, ಇದನ್ನ ನಿಜಾಯುಹು ಅಂತ ಹೇಳ್ತಾರೆ, ಅವನು ಹೀಗೆ ಯಾಕೆ ವ್ಯರ್ಥ ಮಾಡ್ಕೋತಾನೆ? ವೇದಾಂತದ ದೃಷ್ಟಿಯಿಂದ ಇಲ್ಲಿ ಇದನ್ನ ವ್ಯರ್ಥ ಅಂತ ಹೇಳಿದ್ದಾರೆ. ಮನೆಯ ಯಜಮಾನನಾದುದರಿಂದ ಎಲ್ಲರ ಯೋಗಕ್ಷೇಮ ಅನ್ನುವಂತಹದ್ದು ಅವನ ಧರ್ಮ ಮತ್ತು ಕರ್ತವ್ಯ. ಇದು ಲೌಕಿಕ. ಆದ್ರೆ ಅದೇ ನಿಜ ಮತ್ತು ಸತ್ಯ ಅಂತ ತಿಳ್ಕೊಂಡು ಅದಕ್ಕೆ ಅಂಟಿಕೊಳ್ಳುವಂತಹದನ್ನ ಸಂಸಾರ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಸುಖ ಇಲ್ಲ ಮತ್ತು ಸಂಸಾರದಲ್ಲಿ ಸತ್ಸಂಗ ಇರೋದಿಲ್ಲ. ಇದು ಅನುಭವಿಗಳ ವಾಕ್ಯ. ಪರಮಾತ್ಮನನ್ನ ಹೊಂದಬೇಕು ಅನ್ನುವಂತಹದ್ದಾದ್ರೆ ಸಂಸಾರಕ್ಕೆ ಅಂಟಿಕೊಳ್ಳದಂತೆ ಸಂಸಾರದಲ್ಲಿಯೇ ಇದ್ದು ಗೃಹಸ್ಥ ಧರ್ಮವನ್ನ ಪಾಲಿಸುತ್ತಾ ಮುಂದೆ ಮುಂದೆ ಹೆಜ್ಜೆ ಹಾಕಬೇಕು. ಈ ದೃಷ್ಟಿಯಿಂದ ಇಲ್ಲಿ ವಿಶ್ಲೇಷಣೆ ಮಾಡಿ ಹೇಳ್ತಾ ಇರುವಂತಹದ್ದು, ಅವನು ತನಗೆ ಸಿಕ್ಕ ಆಯಸ್ಸನ್ನ ಇಲ್ಲಿ ಈ ರೀತಿ ಕಳ್ಕೊಂಡ್ಬಿಡ್ತಾನೆ. ಕುಟುಂಬ ಪೋಷಣ ಅಂತಂದ್ರೆ ತನ್ನ ಮನೆಯ ಸರ್ವ ಸದಸ್ಯರ ಯೋಗಕ್ಷೇಮವನ್ನ ನೋಡ್ಕೋಬೇಕು. ಅದಕ್ಕಾಗಿ ಹೆಚ್ಚು ಶ್ರಮವನ್ನ ವಹಿಸಬೇಕು. ಪರಿಸ್ಥಿತಿ ಹೀಗಿರುವಾಗ ಭಗವಂತನ ಚಿಂತನೆಗಾಗಲಿ ಆಧ್ಯಾತ್ಮಕ್ಕಾಗಲಿ ಸಮಯವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ನ ಬುದ್ಧತೆ ಅರ್ಥಂ ವಿಹಿತಂ ಪ್ರಮತ್ತಃ, ಬುದ್ಧಿರಹಿತನಾಗಿ ವಿವೇಚನೆ ಇಲ್ಲದ ಬದುಕು ನೂಕುವುದರಿಂದ ಅವನ ಇಡೀ ಜೀವಮಾನದ ಆಯುಸ್ಸು ಕಳೆದು ಹೋಗುತ್ತೆ. ನ ಬುದ್ಧತೆ ಅರ್ಥಂ, ಕೇರ್ಲೆಸ್ನೆಸ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಹೀಗೆ ಬೇಕಾಬಿಟ್ಟಿ ಅಂತ ಹೇಳುವಂತೆ ವರ್ತಿಸುವಂತಹದ್ದು. ಬದುಕಿನ ಮೂಲ ಉದ್ದೇಶವನ್ನೇ ಮರೆಯೋದ್ರಿಂದ ಅಲ್ಲಿ ನಿಜವಾದ ಸಾಧನೆ ಎನ್ನುವಂತಹದ್ದು ಆಗುವುದೇ ಇಲ್ಲ. ಸರ್ವತ್ರ ತಾಪತ್ರಯ ದುಃಖಿತಾತ್ಮ, ಸಂಸಾರ ಅಂತಂದ ಮೇಲೆ ಅದು ಅವನಿಗೆ ಬರೀ ಆನಂದವನ್ನ, ಸಂತೋಷವನ್ನ, ಸುಖವನ್ನ ಮಾತ್ರ ಕೊಡುತ್ತೆ ಅಂತ ಅಲ್ಲ. ಸರ್ವತ್ರ ತಾಪತ್ರಯ ದುಃಖಿತಾತ್ಮ, ಜೀವನದಲ್ಲಿ ಅನೇಕ ತೊಂದರೆಗಳು, ಸಂಕಷ್ಟಗಳ ಮಧ್ಯೆ ಎಲ್ಲಾ ತಾಪತ್ರಯಗಳು ಅವನಿಗೆ ಮೇಲಿಂದ ಮೇಲೆ ದುಃಖವನ್ನೇ ಹೆಚ್ಚಾಗಿ ಒದಗಿಸಿರುತ್ತೆ. ಪ್ರತಿ ಕ್ಷಣವೂ ಅವನಿಗೆ ಬರೀ ದುಃಖದ ಅನುಭವವೇ ಆಗಿರುತ್ತೆ. ಕುಟುಂಬ ಅಂತಂದ ಮೇಲೆ ಅಲ್ಲಿ ಹುಟ್ಟು ಸಾವುಗಳು ಅನ್ನುವಂತಹದ್ದು ಸಾಮಾನ್ಯ. ಹುಟ್ಟು ಅಂತ ಬಂದಾಗ ಅದನ್ನ ಸಂಭ್ರಮಿಸಿದಂತೆ, ಸಾವು ಅಂತಂದಾಗ ನಮ್ಮ ಮನೆಯ ಪ್ರೀತಿಯ ಸದಸ್ಯರಾದ ಯಾರೊಬ್ಬರ ಸಾವನ್ನ ಭರಿಸಲಾಗದ ದುಃಖವನ್ನ ಅದು ಕೊಡುತ್ತೆ. ಇಷ್ಟೆಲ್ಲ ಸಂಸಾರದಲ್ಲಿ ನಡೀತಾ ಇದ್ರೂ ಕೂಡ ನಿರ್ವಿದ್ಯತೇನ, ಅವನಿಗೆ ಬುದ್ಧಿಯು ಏನನ್ನೂ ತಿಳಿಸ್ತಾ ಇಲ್ಲ. ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳೋ ರೀತಿನಲ್ಲಿ ಯಾವ ಅನುಭವಗಳು ಕೂಡ ಅವನಿಗೆ ಸತ್ಯವನ್ನ ತೋರಿಸ್ತಾ ಇಲ್ಲ. ತನ್ನ ಜ್ಞಾನದ ಮಟ್ಟವನ್ನ ಅವನು ಹೆಚ್ಚು ಎತ್ತರಕ್ಕೆ ಬೆಳೆಸಿಕೊಂಡಿಲ್ಲ. ನಿರ್ವಿದ್ಯತೇನ, ಅಂತಹವನನ್ನ ಇಲ್ಲಿ ಪ್ರಹ್ಲಾದ ಆತ್ಮಾರಾಮ ಅಂತ ಕುಟುಂಬರಾಮ ಅಂತ ಕರೀತಾ ಇದ್ದಾನೆ. ಆದ್ರೆ ಅವನು ಆತ್ಮಾರಾಮನಾಗಬೇಕು. ಅವನು ಆತ್ಮಾರಾಮನಾಗದೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಅವನು ಕುಟುಂಬರಾಮನಾಗಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವೇದಾಂತವು ಯಾಕೆ ಕುಟುಂಬವನ್ನ ಈ ರೀತಿ ದೂಷಣೆ ಮಾಡುತ್ತೆ? ಕಾರಣ, ಈ ವೇದಾಂತಕ್ಕೆ ಬೇಕಾಗಿರುವಂತಹದ್ದು ನಮ್ಮ ಏಳ್ಗೆ ಮತ್ತು ಪ್ರಗತಿ ಮಾತ್ರ. ಸ್ವಾಮಿ ಸರ್ವಪ್ರಿಯಾನಂದ ಅವರು ಒಂದು ಕಡೆ ತಮ್ಮ ಪ್ರವಚನದಲ್ಲಿ ಹೇಳ್ತಾರೆ, ವೇದಾಂತ ಅನ್ನುವಂತಹದ್ದು ಹೇಳುತ್ತೆ
ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಅಫೇರ್ಸ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು. ಆ ಇನ್ ಯು ಅಂತ ಹೇಳಿರೋ ಅದು ಯಾವುದು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಅದನ್ನೇ ಇಲ್ಲಿ ಸಾಧನೆ ಅಂತ ಕರೀತಾರೆ. ಸಂಸಾರ ಮತ್ತು ಕುಟುಂಬವ ಇದು ಶಾಶ್ವತವಲ್ಲ. ಈ ಸಂಸಾರ ಅನ್ನುವಂತಹದ್ದು ಎಂದಿದ್ದರೂ ಕೂಡ ನಾಶವಾಗುವಂತಹದ್ದು. ನಾಶ ಹೊಂದುವ ಅದು ಮನುಷ್ಯನಿಗೆ ದುಃಖವನ್ನು ಕೊಡಲು ಮಾತ್ರ ಸಾಧ್ಯ. ಆದರೆ ಸಂಸಾರವನ್ನ ತ್ಯಜಿಸಿದರೆ ಅದು ಶಾಶ್ವತವಾದ ಶಾಂತಿಯನ್ನ, ನೆಮ್ಮದಿಯನ್ನ ಕೊಡುತ್ತೆ. ಆದರೆ ಸಂಸಾರ ಬೇಕು ನಿಜ, ಸಂಸಾರಕ್ಕೆ ಅಂಟಿಕೊಳ್ಳಬಾರದು. ಇದು ವೇದಾಂತದ ಉದ್ದೇಶ. ಈ ಕಾರಣದಿಂದ ಸಂಸಾರಕ್ಕೆ ಅಂಟಿಕೊಳ್ಳುವವನನ್ನ ಕುಟುಂಬರಾಮ ಅಂತ ಕರೆಯದು. ಮನುಷ್ಯ ಈ ಒಂದು ಸೂಕ್ಷ್ಮವನ್ನ ಅರಿಯದಿದ್ರೆ ಅವನು ಸಂಸಾರಕ್ಕೆ ಅಂಟಿಕೊಂಡು ಅಲ್ಲಿಯೇ ಬಿದ್ದು ಒದ್ದಾಡ್ತಾನೆ. ನಿಜವಾಗಿ ನೋಡಿದ್ರೆ ಜಗತ್ತು ಅಂತ ನಾವೇನ್ ಕರಿತೀವಿ, ಆ ಜಗತ್ತು ಅನ್ನುವಂತಹದ್ದು ಒಂದು ಮಿಥ್ಯ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಯಾವುದೂ ಶಾಶ್ವತ ಅಲ್ಲ ಈ ಜಗತ್ತಿನಲ್ಲಿ ಅಂತಂದ ಮೇಲೆ ಸಂಸಾರ ಹೇಗೆ ತಾನೇ ಶಾಶ್ವತವಾದ ನೆಮ್ಮದಿಯನ್ನ ಕೊಡೋದಕ್ಕೆ ಸಾಧ್ಯ? ಇದು ಹೇಗೆ ಅಂತಂದ್ರೆ, ಸಮುದ್ರದ ಪ್ರಯಾಣದಲ್ಲಿ ಅಲೆಗಳ ಹೊಡೆತಕ್ಕೆ ಹಡಗು ಸಿಕ್ಕಿದಾಗ ಕೂಡ ನಾನು ಮಾತ್ರ ಏರಿಳಿತವನ್ನ ಅನುಭವಿಸೋದಿಲ್ಲ ಅಂತ ಹೇಳುವಂತಹದ್ದು ಎಷ್ಟು ಮೂರ್ಖತನವೋ, ಹಾಗೆಯೇ ಸಂಸಾರದಲ್ಲಿ ಸುಖವನ್ನ ಕಾಣ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಕೂಡ ಅಷ್ಟೇ ಮೂರ್ಖತನದ ಅನುಭವ. ಅವನ ಅನುಭವದ ಪ್ರಕಾರ ಸಂಸಾರ ಅನ್ನುವಂತಹದ್ದು ನನಗೆ ಅತೀವ ಸುಖವನ್ನ ಕೊಡ್ತಾ ಇದೆ ಅಂತ ತಿಳಿದು ಅದರ ಪೋಷಣೆಗಾಗಿ, ಅದರ ರಕ್ಷಣೆಗಾಗಿ ಸದಾಕಾಲ ಕರ್ಮದಲ್ಲಿರ್ತಾನೆ, ಶ್ರಮಿಸ್ತಾ ಇರ್ತಾನೆ. ಆದ್ರಿಂದ ಇಲ್ಲಿ ಪ್ರಹ್ಲಾದ ಮತ್ತೆ ಮುಂದುವರಿಸಿ ಮತ್ತಷ್ಟು ತಿಳುವಳಿಕೆಗಳನ್ನ ಕೊಡ್ತಾ ಇದ್ದಾನೆ. ಕೋನ್ವರ್ತ ತೃಷ್ಣಂ ವಿಸೃಜೇತ್ ಪ್ರಾಣೇಭ್ಯೋ ಪೀಯ ಈಪ್ಸಿತಃ ಯಂ ಕ್ರೀಣಾತ್ಸ್ಯ ಸುಭಿಃ ಪೃಷ್ಟೈಃ ತಸ್ಕರಃ ಸೇವಕೋ ವಣಿಕ್. ಈ ವಿಚಾರವನ್ನ ಪ್ರಹ್ಲಾದ ಶುದ್ಧ ವೇದಾಂತ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಆದ್ರಿಂದ ಇದನ್ನ ಲೌಕಿಕ ದೃಷ್ಟಿಯಿಂದ ನೋಡಿ ಅಪಾರ್ಥ ಮಾಡ್ಕೋಬಾರದು. ಸಂಸಾರದ ಹೊಣೆಯನ್ನ ಹೊತ್ತಿರೋದ್ರಿಂದ ಅದರ ಪೋಷಣೆಗಾಗಿ ಮತ್ತು ಸಂಸಾರದ ರಕ್ಷಣೆಗಾಗಿ ಅವನಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಹಣ. ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವನು ತನ್ನ ಜೀವವನ್ನ ಕೂಡ ಲೆಕ್ಕಿಸೋದಿಲ್ಲ. ತನ್ನ ಪ್ರಾಣವನ್ನ ಕೂಡ ಅವನು ಪಣಕ್ಕಿಟ್ಟು ಈ ಹಣ ಸಂಪಾದನೆಯಲ್ಲಿ ಅವನು ಮುಂದೆ ಹೋಗ್ತಾನೆ. ಮತ್ತು ಸಂಸಾರ ಮತ್ತು ಹಣ ಇವೆರಡೇ ಮುಖ್ಯ ಅಂತ ಅವನು ತಿಳ್ಕೊತಾನೆ. ಕುಟುಂಬದ ಪೋಷಣೆಗಾಗಿ ಹಣವನ್ನ ಸಂಪಾದನೆ ಮಾಡಲು ಅವನು ಕರ್ಮದಲ್ಲಿ ತೊಡಗ್ತಾನೆ. ಜೀವನದ ಪರಮಾರ್ಥ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ಪರಿಚಯ. ಆದರೆ ಇದನ್ನ ಬಿಟ್ಟು ಕುಟುಂಬ ಪೋಷಣೆ ಮುಖ್ಯವಾಗಿ ಕಂಡುಬರುತ್ತೆ. ಇದು ವಿಪರ್ಯಾಸ. ಪ್ರಹ್ಲಾದ ಇಲ್ಲಿ 3 ಉದಾಹರಣೆಗಳನ್ನ ಕೊಟ್ಟು ಇಂತಹವರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹಣ ಸಂಪಾದನೆಗಾಗಿ ಅದರಲ್ಲಿ ತೊಡಗಿರ್ತಾರೆ ಎನ್ನುವುದನ್ನು ತಿಳಿಸ್ತಾ ಇದ್ದಾನೆ. ಪ್ರಹ್ಲಾದ ವೇದಾಂತದ ದೃಷ್ಟಿಕೋನದಿಂದ ಮಾತಾಡ್ತಾ ಇರೋದ್ರಿಂದ ಇದನ್ನ ಲೌಕಿಕಕ್ಕೆ ಹೋಲಿಕೆ ಮಾಡಿ ತರ್ಕ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೋಬಾರದು. ಇದು ವೇದಾಂತದ ದೃಷ್ಟಿಯಿಂದ ಒಂದು ಹಿತವಚನ ಅಂತ ಸ್ವೀಕರಿಸಬೇಕು. ಇಲ್ಲಿ ತಸ್ಕರ ಅಂತ ಹೇಳಿದಾನೆ. ತಸ್ಕರ ಅಂತಂದ್ರೆ ಕಳ್ಳತನದಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಅನ್ನೋನು ಅದಕ್ಕಾಗಿ ತನ್ನ ಜೀವವನ್ನ ಮುಡುಪಾಗಿಡ್ತಾನೆ. ತನ್ನ ಪ್ರಾಣಕ್ಕಿಂತ ಅವನಿಗೆ ಹಣ ಅನ್ನುವಂತಹದ್ದು ಮುಖ್ಯವಾಗಿ ಕಂಡು ಬಂದಿರುತ್ತೆ. ಅದೇ ರೀತಿನಲ್ಲಿ ಸೇವಕ ಅಂತ ಹೇಳ್ತಾನೆ. ಇಲ್ಲಿ ಸೇವಕ ಅಂತ ಹೇಳಿರುವಂತಹದ್ದು
ಒಬ್ಬ ಸೈನಿಕನನ್ನ ಕುರಿತು ಹೇಳಿರುವಂತಹದ್ದು. ದೇಶದ ರಕ್ಷಣೆಗಾಗಿ ಅವನು ಸೈನ್ಯವನ್ನ ಸೇರಿದ್ರೂ ಕೂಡ ಅದರಿಂದ ಅವನ ಒಂದು ಕುಟುಂಬದ ಪೋಷಣೆ ಆಗ್ತಾ ಇರುತ್ತೆ. ಅವನು ಕೂಡ ಸಂಸಾರಕ್ಕಾಗಿ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಸೈನ್ಯಕ್ಕೆ ಬಂದಿರ್ತಾನೆ. ದೇಶ ಸೇವೆ ಎನ್ನುವಂತಹದ್ದು ಉನ್ನತವಾದ ಉದ್ದೇಶವೇ ಆಗಿದ್ರೂ ಕೂಡ ಅವರಲ್ಲಿ ಅನೇಕರು ಹೊಟ್ಟೆಪಾಡಿಗಾಗಿ ಅನ್ಯ ಮಾರ್ಗವಿಲ್ಲದೆ ಸೈನ್ಯವನ್ನ ಸೇರಿರ್ತಾರೆ. ಅಂತಹವರುಗಳನ್ನ ಗುರಿಯಾಗಿಟ್ಟುಕೊಂಡು ಇಲ್ಲಿ ವಿಚಾರವನ್ನ ತಿಳಿಸ್ತಾ ಇರುವಂತಹದ್ದು. ಮೂರನೆಯದಾಗಿ ವಣಿಕ ಅಂತ ಹೇಳ್ತಾನೆ. ವಣಿಕ ಅಂತಂದ್ರೆ ಒಬ್ಬ ವ್ಯಾಪಾರಿ, ಮರ್ಚೆಂಟ್ ಅಂತ ಹೇಳಬಹುದು. ಹಿಂದಿನ ಕಾಲದಲ್ಲಿ ವ್ಯಾಪಾರ ಅಂತಂದ್ರೆ ಮುಖ್ಯವಾಗಿ ಅದು ಸಾಗರವನ್ನ ಅವಲಂಬಿಸಿ ಉದ್ಯೋಗವನ್ನ ಮಾಡುವಂತಹದ್ದು. ಅದು ಮೀನುಗಾರಿಕೆ ಆಗಿರಬಹುದು, ಅಥವಾ ಆಳ ಸಮುದ್ರದಲ್ಲಿ ಸಾಗರದ ಉತ್ಪನ್ನಗಳನ್ನ ಸಂಪಾದನೆ ಮಾಡುವಂತಹದ್ದಾಗಿರಬಹುದು, ಅಥವಾ ಹಡಗುಗಳ ಮೂಲಕ ತಮ್ಮ ಸಾಮಗ್ರಿಗಳನ್ನ ಬೇರೆ ಬೇರೆ ದೇಶಗಳಿಗೆ ಸಾಗಿಸಿ ಹಣ ಸಂಪಾದನೆ ಮಾಡುವಂತಹದ್ದು. ಇಂತಹ ವ್ಯಾಪಾರಗಳಲ್ಲಿ ಹಣವು ಮುಖ್ಯವಾಗಿ ಕಂಡುಬಂದಿರುತ್ತೆ. ಅವರ ಪ್ರಾಣಕ್ಕೆ ಯಾವ ಭದ್ರತೆಗಳು ಕೂಡ ಇರೋದಿಲ್ಲ. ಇವೆಲ್ಲವನ್ನ ಗಮನಿಸಿದರೆ ಜೀವನದಲ್ಲಿ ಹಣ ಅನ್ನುವಂತಹದ್ದು ಅತಿ ಮುಖ್ಯ ಪಾತ್ರವನ್ನ ವಹಿಸಿರುತ್ತೆ. ಈ ಹಣವನ್ನು ಅವರು ಕುಟುಂಬ ಪೋಷಣೆಗಾಗಿ ಮೀಸಲಿಡ್ತಾ ಇದ್ರು. ಹೀಗೆ ಗೃಹಸ್ಥಾಶ್ರಮಕ್ಕೆ ಬಂದವನು ತನ್ನ ಮುಖ್ಯ ಗುರಿಯನ್ನ ಮರೆತು ಸಂಸಾರದಲ್ಲಿ ಮಗ್ನನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದೆ. ಇಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಜಾಪಸ್ಯ ಜೈಹ್ವಂ ಬಹುಮನ್ಯಮಾನಾಹ, ಜಿಹ್ವಾ ಚಾಪಲ್ಯ ಅಂತ ಹೇಳ್ತಾರೆ. ಈ ಜಿಹ್ವಾ ಚಾಪಲ್ಯ ಅಂತಂದ್ರೆ ಅದೊಂದು ರೀತಿಯ ಚಪಲ, ಅದಕ್ಕೆ ಕೊನೆ ಎನ್ನುವಂತಹದ್ದೇ ಇರೋದಿಲ್ಲ. ಅದನ್ನ ಹೊಂದಿದಷ್ಟು, ಅದನ್ನು ಸವಿದಷ್ಟು ಅದು ಮತ್ತೆ ಮತ್ತೆ ಬೇಕೆನಿಸುವಂತೆ ಮನುಷ್ಯನನ್ನ ಅದು ದಣಿಸುತ್ತದೆ. ಅದನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾನೆ, ಜನನೇಂದ್ರಿಯ ಮತ್ತು ರಸನೇಂದ್ರಿಯ ಚಪಲ. ಈ ಸುಖ ಅನ್ನುವಂತಹದ್ದು ಸರ್ವಸ್ವ ಅಂತ ಭಾವಿಸಿರುವವನು ವೇದಾಂತದ ಭಾಷೆಯಲ್ಲಿ ಇಂತಹದ್ದನ್ನ ಭೋಗವಾಸನೆಗಳು ಅಂತ ಹೇಳ್ತಾರೆ. ಈ ಭೋಗವಾಸನೆಗಳು ಅವನಿಗೆ ಇನ್ನೂ ಪೂರ್ಣವಾಗಿ ತೃಪ್ತಿಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂತಹವನು ಅದಕ್ಕಾಗಿ ಕರ್ಮಗಳ ಮೇಲೆ ಕರ್ಮಗಳನ್ನ ಮಾಡುತ್ತಾ ಅವುಗಳನ್ನ ಹೊಂದಲು ಸದಾ ಕರ್ಮಾಚಾರಿಯಾಗಿ ಕಂಡು ಬರ್ತಾನೆ. ಅವನು ತನ್ನ ಬದುಕಿನ ಮೂಲ ಉದ್ದೇಶವನ್ನ ಮರೆತಿರ್ತಾನೆ. ಇದು ಅವನನ್ನ ಅಧರ್ಮದ ಮಾರ್ಗಕ್ಕೆ ಹೋಗುವಂತೆ ಪ್ರಚೋದನೆ ಮಾಡುತ್ತೆ. ವಿತ್ತೇಷು ನಿತ್ಯಾಭಿ ನಿವಿಷ್ಟ ಚೇತ ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತುಹು ಪ್ರೇತ್ಯೇಹ ಚಾದಪ್ಯ ಜಿತೇಂದ್ರಿಯಾಃ ತದಾ ಅಶಾಂತ ಕಾಮೋ ಹರತೆ ಕುಟುಂಬಿ. ಈ ಕುಟುಂಬದ ಮೋಹದ ಕಾರಣದಿಂದ ಅವನು ಸದಾ ಹಣದ ಚಿಂತೆಯಲ್ಲಿ ಆಸಕ್ತನಾಗಿರ್ತಾನೆ. ಅಂತಹವನನ್ನ ಅಧರ್ಮದ ಮಾರ್ಗವು ಪ್ರಚೋದಿಸಿದಾಗ ಅವನನ್ನ ಪರವಿತ್ತ ಹರ್ತಃ ಅಂತ ಕರೀತಾರೆ. ಅಂದ್ರೆ ಮತ್ತೊಬ್ಬನ ಹಣವಾದರೂ ಪರವಾಗಿಲ್ಲ, ಅದನ್ನ ಅವನಿಂದ ದೋಚಬೇಕು. ಅದು ಅನ್ಯಾಯ ಅಂತ ತಿಳಿದಿದ್ರೂ ಕೂಡ ಹಣದ ವ್ಯಾಮೋಹ ಸತ್ಯವನ್ನ ಮರೆಮಾಚಿ ಬಿಡತ್ತೆ. ಇಂದ್ರಿಯ ಭೋಗಗಳ ಆಸೆಯಿಂದ ಅವನು ಕಳ್ಳತನವನ್ನ ಮಾಡ್ತಾನೆ. ಬಯಕೆಗಳನ್ನ ಅದುಮಿ ಅವುಗಳನ್ನ ವಶ ಮಾಡಿಕೊಳ್ಳಲು ಸಾಧ್ಯವಾಗದ್ದರಿಂದ ಆಸೆಗಳ ಬೆನ್ನಟ್ಟಿ ಹೋಗಿ ಇಂತಹ ಕೆಲಸಗಳನ್ನ ಮಾಡ್ತಾನೆ. ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತುಹು. ಮತ್ತೊಬ್ಬನ ಹಣವನ್ನ ಅಪಹರಿಸುವಂತಹದ್ದು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ಕೂಡ ಅಪಾಯ. ಅದು ಶಾಂತಿಯನ್ನ ಕೊಡೋದಿಲ್ಲ ಅನ್ನುವ ಜ್ಞಾನ ಇದ್ರೂ ಕೂಡ ವಿದ್ವಾಂಶ್ಚ ಅದಿದ್ರೂ ಕೂಡ ಅವನು ಈ ದೋಷವನ್ನ ಮಾಡ್ತಾನೆ. ಇದು ಅವನು ಕುಟುಂಬದ ಮೇಲಿಟ್ಟಿರುವ ಮೋಹವನ್ನ ತೋರಿಸುತ್ತೆ.
ಇಷ್ಟೆಲ್ಲ ಆದ್ಮೇಲಾದ್ರೂ ಅವನು ಸುಖವಾಗಿರ್ತಾನ ಅಂತಂದ್ರೆ ಅಶಾಂತ ಕಾಮಃ, ಅವನು ಸರ್ವ ಪ್ರಯತ್ನಗಳನ್ನ ಮಾಡಿ ಎಲ್ಲಾ ಬಯಕೆಗಳನ್ನ ಪೂರೈಸುತ್ತಾ ಬಂದರೂ ಕೂಡ ಬಯಕೆಗಳ ಪಟ್ಟಿ ಎನ್ನುವಂತಹದ್ದು ಮುಗಿಯುವುದೇ ಇಲ್ಲ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ, ಅಗ್ನಿಗೆ ಏನನ್ನ ಹಾಕಿದರೂ ಕೂಡ ಅದು ದಹಿಸುತ್ತಾ ಸರ್ವವನ್ನೂ ಭಸ್ಮ ಮಾಡುತ್ತೆ. ಅಗ್ನಿಗೆ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳ್ತಾರೆ. ಕಾಮ, ಕ್ರೋಧ ಮತ್ತು ಲೋಭ ಇದು ನರಕಕ್ಕೆ ಕರೆದೊಯ್ಯುವ 3 ಮಾರ್ಗಗಳು ಅಂತ ಹೇಳ್ತಾರೆ. 3 ಡೋರ್ ಸ್ಟೆಪ್ಸ್ ಟು ಹೆಲ್. ಇವುಗಳನ್ನ ತ್ಯಜಿಸಬೇಕು ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಗೀತೆಯಲ್ಲಿ ಒಂದು ಕಡೆ ಇದನ್ನ ಹೇಳ್ತಾನೆ, ಈ ಮಾತು ಹೇಳ್ತಾನೆ. ಅದನ್ನೇ ಇಲ್ಲಿ ಅಶಾಂತ ಕಾಮಃ ಅಂತ ಕರೆದಿರೋದು. ಹಾಗಾದ್ರೆ ಈ ಗೃಹಸ್ಥಾಶ್ರಮದಲ್ಲಿ ಅವನು ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಗೃಹಸ್ಥಾಶ್ರಮವೆಂಬ ಗರ್ಭ ನನಗೆ ಸುರಕ್ಷತೆಯನ್ನ ಕೊಡುತ್ತೆ ಅಂತ ತಿಳಿದಿರ್ತಾನೆ. ಇದು ನನ್ನ ರಕ್ಷಣೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಅವನು ಅಲ್ಲಿಯೇ ಇರಲು ಬಯಸ್ತಾನೆ. ಅದನ್ನೇ ಸಂಸಾರ ಅಂತ ಕರೆಯೋದು. ಒಂದು ಸೂಕ್ತ ಸಮಯದಲ್ಲಿ ಈ ಗರ್ಭದಿಂದ ಕೂಡ ಅವನು ಹೊರಬರಬೇಕು ಅನ್ನುವ ಜ್ಞಾನವನ್ನ ಅವನು ತಿಳ್ಕೊಂಡಿರೋದಿಲ್ಲ. ಈ ಸಮಯದಲ್ಲಿ ಪ್ರಹ್ಲಾದ ಮತ್ತೊಂದು ಉಪದೇಶವನ್ನು ಕೊಟ್ಟು ಅವನನ್ನ ಎಚ್ಚರಿಸ್ತಾನೆ. ವಿದ್ವಾನಪೀತ್ತಂ ಧನುಜಾಹ ಕುಟುಂಬಂ ಪುಷ್ಣನ್ ಸ್ವಲೋಕಾಯನ ಕಲ್ಪಿತೇ ವೈ ಯಸ್ವೀಯ ಪಾರತ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ ಯಥಾ ವಿಮೂಢಃ. ಸಂಸಾರಕ್ಕೆ ಅಂಟಿಕೊಂಡಂತಹ ಈ ಮನುಷ್ಯ ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ರೂ ಕೂಡ, ಅಂದ್ರೆ ವೇದ ಉಪನಿಷತ್ತುಗಳು ಶಾಸ್ತ್ರ ಗ್ರಂಥಗಳನ್ನ ಓದಿ ತಿಳ್ಕೊಂಡಿದ್ರು ಕೂಡ ಅವನು ತನ್ನ ಕುಟುಂಬದ ಪಾಲನೆ ಪೋಷಣೆ ಅಂತ ಹೇಳ್ತಾ ಸದಾಕಾಲ ಅದಕ್ಕೆ ಆಸಕ್ತನಾಗಿ ಭಗವಂತನನ್ನ ಮತ್ತು ಬದುಕಿನ ಮೂಲ ಗುರಿಯನ್ನ ಮರೆತವನು ಎಂದಿಗೂ ಪರಮಾತ್ಮನನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವನಿನ್ನೂ ಜಗತ್ತಿನ ಈ ದ್ವಂದ್ವಗಳಲ್ಲಿ ಆಸಕ್ತನಾಗಿರ್ತಾನೆ. ಅವನಲ್ಲಿ ಸ್ವಕೀಯ ಮತ್ತು ಪರಕೀಯ ಅನ್ನುವ ಭಾವನೆಗಳಿರುತ್ತೆ. ಅಂದ್ರೆ ನಾನು ನನ್ನದು ಮತ್ತು ಇದು ಪರರದ್ದು ಅನ್ನುವಂತಹ ದ್ವಂದ್ವಗಳಿಗೆ ಅವನು ಸಿಕ್ಕಾಕೊಂಡಿರ್ತಾನೆ. ಅವನಿಗೆ ಒಮ್ಮತದ ಜ್ಞಾನ ಅನ್ನುವಂತಹದ್ದು ಲಭ್ಯವಾಗಿರೋದಿಲ್ಲ. ತಮಃ ಪ್ರಪದ್ಯೇತ ಯಥಾ ವಿಮೂಢಃ, ಅವನಿಗೂ ಕೂಡ ಅಜ್ಞಾನಿಗಳಂತೆ ತಮಃ ಪ್ರಧಾನವಾದ ಗತಿಯೇ ದೊರಕತ್ತೆ. ತರ್ಕ, ವ್ಯಾಕರಣ, ಶಾಸ್ತ್ರ ಎಲ್ಲವನ್ನ ತಿಳ್ಕೊಂಡಿದ್ರು ಕೂಡ ಅವುಗಳನ್ನ ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂತಹ ಕಲೆಯನ್ನ ಅವನು ಕಲಿತಿಲ್ಲ. ಆದ್ರಿಂದ ಅವನು ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಜೀವ, ಜಗತ್ತು, ಈಶ್ವರ ಎಂಬುದರ ಬಗ್ಗೆ ಅವನಿಗೆ ಜ್ಞಾನ ಇದ್ರೂ ಕೂಡ ಸಂಸಾರದ ಮೋಹದ ಕಾರಣದಿಂದ ಅವನು ಅಜ್ಞಾನಿಯಂತೆ ಕಾಣ್ತಾನೆ. ಅದು ಕೇವಲ ಅವನಿಗೆ ಒಂದು ವಿಚಾರವಾಗಿ ಮಾತ್ರ ಅವನ ಸ್ಮರಣೆಯಲ್ಲಿರುತ್ತೆ. ಆದರೆ ಅದೇ ವಿಚಾರವನ್ನ ಆಚರಣೆಗೆ ತರಲು ಅವನು ಸಮರ್ಥನಾಗಿರೋದಿಲ್ಲ. ಅಂತಂದ್ರೆ ತಾನು ಕಲಿತಂತಹ ಜ್ಞಾನವನ್ನ ಬದುಕಿನಲ್ಲಿ ಉಪಯೋಗಿಸ್ಕೊಳ್ಳೋದನ್ನ ಅನುಷ್ಠಾನ ಅಂತ ಹೇಳ್ತಾರೆ. ಹೀಗೆ ತಾನು ಕಲಿತಂತಹ ಪರಮ ವಿದ್ಯೆಯನ್ನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಅವನು ಅಸಮರ್ಥನಾಗಿರ್ತಾನೆ. ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ, ಅವನಿಗೆ ಎಲ್ಲವೂ ಅರ್ಥವಾಗಿದ್ರೂ ಕೂಡ ದ್ವಂದ್ವಗಳಿಂದ ಹೊರಬರಲಾರದಂತೆ ಅಶಕ್ತನಾಗಿರ್ತಾನೆ. ಒಮ್ಮತ ಅಂತ ಹೇಳ್ತಾರೆ, ಅಂತಂದ್ರೆ ಒನ್ನೆಸ್, ಇಂತಹ ಒಂದು ಭಾವ ಅವನಲ್ಲಿ ಮೂಡಿರೋದಿಲ್ಲ. ಇದಕ್ಕೆ ಕಾರಣ ಏನು? ಜ್ಞಾನ ಅಂತ ಬಂದಾಗ ನಾವು 2 ರೀತಿಯ ಜ್ಞಾನವನ್ನ ನೋಡ್ತೀವಿ. ಒಂದು ಲೌಕಿಕ ಜ್ಞಾನ, ಮತ್ತೊಂದು ಪಾರಮಾರ್ಥಿಕ ಜ್ಞಾನ. ಈ ಲೌಕಿಕ ಜ್ಞಾನ ಇದನ್ನ ಜಗತ್ತು ಪ್ರಾಪಂಚಿಕ ಜ್ಞಾನ ಅಂತ ಕೂಡ ಕರೀತಾರೆ.
ಈ ಜಗತ್ತಿನ ಜ್ಞಾನ ಅಥವಾ ಈ ಜಗತ್ತಿನ ವಿದ್ಯೆ ಅಂತಂದ್ರೆ ಇದು ಬದುಕು ಸರಾಗವಾಗಿ ನಡ್ಕೊಂಡು ಹೋಗೋದಕ್ಕೆ ನಮಗೆ ಬೇಕಾಗುವಂತಹ ಜ್ಞಾನ, ಅದರ ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಹಾಗಾಗಿ ಇದನ್ನ ಪ್ರಾಪಂಚಿಕ ವಿದ್ಯೆ ಅಂತ ಕೂಡ ಕರೀತಾರೆ. ಅದು ವಿಜ್ಞಾನವಾಗಿರಬಹುದು, ಔಷಧ ವಿಜ್ಞಾನವಾಗಿರಬಹುದು, ಒಂದು ಭಾಷಾ ಜ್ಞಾನವಾಗಿರಬಹುದು, ಒಂದು ಗಣಿತವಾಗಿರಬಹುದು. ಹೀಗೆ ಇಲ್ಲಿ ಸಿಗುವ ಯಾವುದೇ ವಿದ್ಯೆಯಲ್ಲಿ ನಾವು ಪರಿಣಿತಿಯನ್ನ ಗಳಿಸಬಹುದು. ನಾವು ಕಲಿಯಬಹುದಾದ ಈ ಲೌಕಿಕ ವಿದ್ಯೆಗೆ ಸರಳತೆ ಎನ್ನುವಂತಹದ್ದಾಗಲಿ, ಮನಸ್ಸಿನ ಪರಿಶುದ್ಧತೆ, ಶುದ್ಧವಾದ ಅಂತಃಕರಣ ಅಂತ ಹೇಳ್ತಾರೆ. ಈ ಯಾವುಗಳ ಅವಶ್ಯಕತೆಗಳು ಕೂಡ ಇಲ್ಲ. ಕೇವಲ ಇದನ್ನ ನಾನು ಕಲಿಬೇಕು ಅನ್ನುವ ಒಂದು ಇಚ್ಛೆ ಅವನಲ್ಲಿದ್ದರೆ ಈ ಲೌಕಿಕ ವಿದ್ಯೆಗಳನ್ನ ಕಲಿಬಹುದು. ಇಂದು ಅನೇಕರು ನಾವು ನೋಡಿರ್ತೀವಿ, ಅವರು ಸಾಕಷ್ಟು ಓದಿ ವಿದ್ಯಾವಂತರಾಗಿದ್ರೂ ಕೂಡ ಅವರಲ್ಲಿ ಅಹಂಕಾರ, ಮೋಸ ಮಾಡುವಂತಹ ದುರ್ಬುದ್ಧಿ, ಮತ್ತೊಬ್ಬನನ್ನ ಹಿಂಸಿಸುವ ಗುಣ ಇವುಗಳೆಲ್ಲವೂ ಅವರಲ್ಲಿರುತ್ತೆ. ಆದರೂ ಕೂಡ ಅವರು ಈ ಲೌಕಿಕ ವಿದ್ಯೆಯಲ್ಲಿ ಅನೇಕ ಪಾರಿತೋಷಕಗಳು, ಚಿನ್ನದ ಪದಕಗಳನ್ನ ಕೂಡ ಗಳಿಸಿರ್ತಾರೆ. ಈ ವಿದ್ಯೆಯ ಕಲಿಕೆಗಾಗಿ ಅವರ ಮನೋಬುದ್ಧಿ, ಅಂತಃಕರಣ, ಪರಿಶುದ್ಧತೆ ಎನ್ನುವಂತಹದ್ದು ಅಡ್ಡ ಬರೋದಿಲ್ಲ. ಆದರೆ ಒಂದು ವೇಳೆ ಇದು ಆಧ್ಯಾತ್ಮ ವಿದ್ಯೆ ಅಂತ ಬಂದಾಗ ಮನುಷ್ಯನ ಮನಸ್ಸು ಮತ್ತು ಅಂತಃಕರಣ ಅನ್ನುವಂತಹದ್ದು ಅತ್ಯಂತ ಪರಿಶುದ್ಧವಾಗಿರಬೇಕು. ಅಂತಃಕರಣ ಅನ್ನುವಂತಹದ್ದು ಪರಿಶುದ್ಧವಾಗಿಲ್ಲದೆ ಇದ್ರೆ ಅವನಿಗೆ ಈ ಆಧ್ಯಾತ್ಮ ವಿದ್ಯೆ ಎನ್ನುವಂತಹದ್ದು ಕೈ ಹಿಡಿಯೋದಿಲ್ಲ. ಮಾನವ ಧರ್ಮ, ಮನುಷ್ಯತ್ವ ಅಂತ ಹೇಳುವಂತೆ ಅವನ ಹೃದಯ ಶ್ರೀಮಂತವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು. ಆದ್ದರಿಂದ ಅವನೊಬ್ಬ ಸತ್ಯವಂತನಾಗಿರಬೇಕು, ಬುದ್ಧಿವಂತನಾಗಿರಬೇಕು. ವೇದಾಂತ ಹೇಳುವಂತೆ ಅವನು ಧೀರನಾಗಿರಬೇಕು. ಶಾಸ್ತ್ರ ಗ್ರಂಥಗಳ ಜ್ಞಾನ ಬೇಕು ಅನ್ನುವಂತಹದ್ದಾದ್ರೆ ಅವನು ತುಂಬಾ ಪರಿಶುದ್ಧನಾಗಿರಬೇಕು. ಆದ್ದರಿಂದ ಗೃಹಸ್ಥನಾದವನು ಗೃಹಸ್ಥಾಶ್ರಮವೆಂಬ ಗರ್ಭದಲ್ಲಿ ಅನುಭವಗಳನ್ನ ಪಡೆದುಕೊಂಡ ನಂತರ ಅದರಿಂದ ಹೊರಬರಲೇಬೇಕು, ಬೇರೆ ದಾರಿ ಇಲ್ಲ. ತಥೋ ವಿದೂರಾತ್ ಪರಿಹೃತ್ಯ ದೈತ್ಯೇಷು ಸಂಗಂ ವಿಷಯಾತ್ಮಕೇಶು ಉಪೇತ ನಾರಾಯಣಂ ಆದಿದೇವಂ ಸಮುಕ್ತ ಸಂಗೈರಿಷಿತೋಪವರ್ಗ. ತತಃ, ಆದುದರಿಂದ, ಎಲೈ ಅಸುರ ಬಾಲಕರೇ, ತನ್ನ ಗೆಳೆಯರನ್ನ ಕುರಿತು ಮತ್ತಷ್ಟು ವಿಚಾರಗಳನ್ನ ಅವನು ತಿಳಿಸ್ತಾ ಇದ್ದಾನೆ. ವಿಷಯಾತ್ಮಕೇಶು ದೈತ್ಯೇಶು ಸಂಗಂ ಪರಿಹೃತ್ಯ, ಈ ದೈತ್ಯ ಸಂಘವನ್ನ ತ್ಯಜಿಸಿ ಬಿಡಿ ಅಂತ ಹೇಳಿ ಅಸುರ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ದೈತ್ಯ ಸಂಘ ಅಂತ ಕರೆದಿರುವಂತಹದ್ದು ವಿಷಯಾತ್ಮಕೇಶು, ಇಂದ್ರಿಯಗಳ ಚಾಪಲ್ಯದಿಂದ, ಅವುಗಳ ಸಹವಾಸದಿಂದ ಜಗತ್ತಿನ ವಸ್ತು ವಿಷಯಗಳ ಆಕರ್ಷಣೆಗೆ ಒಳಗಾಗುವುದನ್ನ ದೈತ್ಯ ಸಂಘ ಅಂತ ಕರೆದಿದ್ದಾನೆ. ಅದೇ ನಿಜವಾದ ಅಸುರಿ ಗುಣ. ಈ ಅಸುರಿ ಗುಣ ಅನ್ನುವಂತಹದ್ದನ್ನ ಅವರಿಗೆ ತೋರಿಸಿ ಅವರನ್ನ ಎಚ್ಚರಿಸ್ತಾ ಇದ್ದಾನೆ. ಇದರ ಜೊತೆಗೆ ಇಲ್ಲಿ ಇದೇ ವಿಚಾರವಾಗಿ ಗುರುಕುಲದಲ್ಲಿ ತ್ರಿವರ್ಗಗಳ ಪಾಠವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುಕುಲದಲ್ಲಿ ಮೋಕ್ಷದ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಾ ಇಲ್ಲ. ಆದ್ದರಿಂದ ಇವರೆಲ್ಲರೂ ಅಸುರಿ ಗುಣಗಳನ್ನ ಹೊಂದಿರುವ ದೈತ್ಯರಂತೆಯೇ ಆಗಿದ್ದಾರೆ. ಆದ್ದರಿಂದ ಈ ಕಾರಣದಿಂದ ಈ ದೈತ್ಯ ಸಂಘವನ್ನ ಮಾಡಬೇಡಿ, ಅವರ ಸಹವಾಸವನ್ನ ಬಿಟ್ಬಿಡಿ. ದೈತ್ಯ ಸಂಘದಲ್ಲಿ ಮುಂದುವರಿದರೆ ಅವರು ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಸರಿಯಾದ ಸತ್ಯವಾದ ಮಾರ್ಗವನ್ನ ಅವರು ತೋರಿಸೋದಿಲ್ಲ. ನೇರವಾಗಿ ಗುರುಕುಲದಲ್ಲಿರುವ ಗುರುಗಳನ್ನ ಕುರಿತು ಅವರನ್ನ ಅನುಸರಿಸಬೇಡಿ ಅಂತ ಹೇಳ್ತಾ ಇದ್ದಾನೆ. ಅವರು ಸತ್ಯವನ್ನ ಬೋಧನೆ ಮಾಡ್ತಾ ಇಲ್ಲ. ಆದ್ರಿಂದ ಉಪೇತ ನಾರಾಯಣಂ ಆದಿದೇವಂ, ಪರಬ್ರಹ್ಮ ನಾರಾಯಣನಲ್ಲಿ ಶರಣಾಗಿ
ಅವನಲ್ಲಿ ಆಶ್ರಯವನ್ನ ಪಡೆಯಿರಿ. ಸಮುಕ್ತ ಸಂಗೈಹಿ ಈಶಿತಃ ಅಪವರ್ಗಃ. ಯಾರೆಲ್ಲ ಸಂಸಾರದ ಆಸಕ್ತಿಯನ್ನ ಬಿಟ್ಟಿರ್ತಾರೆ ಅಂತಹ ಮಹಾತ್ಮರುಗಳಿಗೆ ಈ ನಾರಾಯಣನೇ ಆದಿದೇವ, ಪರಬ್ರಹ್ಮ ಹಾಗೂ ಅವನೇ ಪರಮಪ್ರಿಯ. ಅಂತಹ ಭಕ್ತರುಗಳ ಜೊತೆಯಲ್ಲಿ ಸಹವಾಸ ಮಾಡಿ ಅವರೇ ನಿಮಗೆ ನಿಜವಾದ ದಾರಿಯನ್ನ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಹ್ಯಚ್ಯುತಂ ಪ್ರೀಣಯತಃ ಬಹ್ವಯಾಸಃ ಸುರಾತ್ಮಜಾಃ ಆತ್ಮಾತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾತ್ ಇಹ ಸರ್ವತಃ. ಭಗವಂತನನ್ನ ಒಲಿಸಿಕೊಳ್ಳುವಂತಹದ್ದು ಅತ್ಯಂತ ಸುಲಭವಾದ ಮಾರ್ಗ. ಅದಕ್ಕಾಗಿ ಯಾವುದೇ ಪರಿಶ್ರಮ ಹಾಗೂ ಪ್ರಯತ್ನವೂ ಬೇಕಾಗಿಲ್ಲ. ಆದರೆ ಕೇವಲ ಪರಮಾತ್ಮ ಮಾತ್ರ ಬೇಕು ಅನ್ನುವ ಗಟ್ಟಿಯಾದ ನಿರ್ಧಾರ ಮಾತ್ರವೇ ಬೇಕು. ಬಹು ಆಯಾಸಃ ನ, ಯಾವ ರೀತಿಯ ಆಯಾಸವೂ ಆಗೋದಿಲ್ಲ. ಇದನ್ನ ಅನಾಯಾಸ ಅಂತ ಕರೀತಾರೆ. ಆತ್ಮತ್ವಾತ್ ಸರ್ವಭೂತಾನಾಂ, ಪರಮಾತ್ಮನು ಸಮಸ್ತ ಪ್ರಾಣಿಗಳ ಆತ್ಮನೇ ಆಗಿದ್ದಾನೆ. ಸರ್ವತಃ ಸಿದ್ಧತ್ವಾತ್, ಅವನು ಎಲ್ಲೆಲ್ಲಿಯೂ ಎಲ್ಲರ ಅಸ್ತಿತ್ವದ ರೂಪದಲ್ಲಿ ಸ್ವತಃ ಅವನೇ ಸಿದ್ಧನಾಗಿರ್ತಾನೆ. ಆದ್ದರಿಂದ ಅಂತಹ ಪರಮಾತ್ಮನನ್ನ ಹೊಂದಲು ಆಸಕ್ತಿಯನ್ನ ಬೆಳೆಸಿಕೊಳ್ಳಿ. ಪರಾವರೇಷು ಭೂತೇಷು ಬ್ರಹ್ಮಾಂತ ಸ್ಥಾವರಾದಿಷು ಭೌತಿಕೇಷು ವಿಕಾರೇಷು ಭೂತೇಶ್ವತ ಮಹತ್ಸು ಚ ಗುಣೇಶು ಗುಣಸಾಮ್ಯೇ ಚ ಗುಣವ್ಯತಿಕರೇ ಚ ಕರೇತತ ಏಕ ಏವ ಪರೋ ಹ್ಯಾತ್ಮ ಭಗವಾನ್ ಈಶ್ವರೋ ವ್ಯಯಃ. ಬ್ರಹ್ಮದೇವನಿಂದ ಹಿಡಿದು ಒಂದು ಸಣ್ಣ ಹುಲ್ಲು ಕಡ್ಡಿಯವರೆಗಿನ ಎಲ್ಲಾ ಪ್ರಾಣಿಗಳಲ್ಲಿ, ಜೀವಿಗಳಲ್ಲಿ, ಪಂಚಭೂತಗಳಲ್ಲಿ ಹಾಗೂ ಪಂಚಭೂತಗಳಿಂದ ಉಂಟಾದ ಯಾವುದೇ ವಸ್ತುಗಳಲ್ಲಿ, ಸೂಕ್ಷ್ಮವಾದ ತನ್ಮಾತ್ರೆಗಳಲ್ಲಿ, ಮಹತ್ ತತ್ವಗಳಲ್ಲಿ, ತ್ರಿಗುಣಗಳಲ್ಲಿ ಮತ್ತು ಗುಣಗಳ ಸಾಮ್ಯಾವಸ್ಥೆಯಾದ ಪ್ರಕೃತಿಯಲ್ಲಿ ಒಬ್ಬನೇ ಒಬ್ಬ ಪರಮಾತ್ಮನು ಅವನ ಅವಿನಾಶಿಯಾಗಿದ್ದುಕೊಂಡು ಸಮಸ್ತವನ್ನ ಬೆಳಗ್ತಾ ಇದ್ದಾನೆ. ಪರಮಾತ್ಮನನ್ನ ನಾವು ಸರ್ವವ್ಯಾಪಕ, ಸರ್ವಾತ್ಮಕ ಹೀಗೆಲ್ಲ ಹೇಳ್ತೀವಿ. ಯಾಕೆ ಅಂತಂದ್ರೆ ಈ ಎಲ್ಲಾ ಕಾರಣಗಳಿಂದ ಅವನು ಎಲ್ಲೆಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಇದ್ದು ಎಲ್ಲರ ಆತ್ಮನಾಗಿರುವ ಕಾರಣದಿಂದ ಅವನನ್ನ ಸರ್ವಾತ್ಮಕ ಅಂತ ಹೇಳ್ತೀವಿ. ಈ ಕಾರಣಗಳಿಂದ ಅವನನ್ನ ನಾವು ಎಲ್ಲರಲ್ಲೂ ಎಲ್ಲದರಲ್ಲೂ ನೋಡಬೇಕು ಅನ್ನುವಂತಹದ್ದು ಶಾಸ್ತ್ರದ ಉದ್ದೇಶ. ಆಗ ನಮ್ಮೊಳಗೆ ದ್ವಂದ್ವಗಳ ಕಿತ್ತಾಟ ನಡೆಯೋದಿಲ್ಲ. ಅಂತರ್ಯಾಮಿ ದೃಷ್ಟ ರೂಪದಿಂದ ಮತ್ತು ದೃಶ್ಯ ರೂಪದ ಜಗತ್ತಿನಲ್ಲೂ ಕೂಡ ಅವನೇ ಇರ್ತಾನೆ. ಪರಮಾತ್ಮನನ್ನ ಸರ್ವತಾ ಅನಿರ್ವಚನೀಯ ಹಾಗೂ ವಿಕಲ್ಪರಹಿತ ಅಂತ ಶಾಸ್ತ್ರ ತಿಳಿಸುತ್ತೆ. ದೃಷ್ಟ ಮತ್ತು ದೃಶ್ಯಂ, ವ್ಯಾಪ್ಯ ಮತ್ತು ವ್ಯಾಪಕ, ಈ ಎಲ್ಲಾ ರೂಪದಲ್ಲಿಯೂ ಅವನೇ ಇದ್ದು ಎಲ್ಲವೂ ಅವನೇ ಆಗಿರ್ತಾನೆ. ಭಗವಂತನು ಅನುಭವ ಸ್ವರೂಪ ಹಾಗೂ ಆನಂದ ಸ್ವರೂಪನಾಗಿದ್ದು ಅವನು ಏಕಮಾತ್ರನಾಗಿರ್ತಾನೆ, ಏಕಮಾತ್ರ ಪರಮೇಶ್ವರನಾಗಿದ್ದಾನೆ. ಈ ಮಾಯೆ ಎನ್ನುವಂತಹದ್ದು ತನ್ನ ಶಕ್ತಿಯಿಂದ ಗುಣಮಯವನ್ನ ಸೃಷ್ಟಿ ಮಾಡುತ್ತೆ. ಪರಮಾತ್ಮನ ಐಶ್ವರ್ಯ ಅಂತಂದ್ರೆ ನಾವು ಯಾವುದನ್ನ ದೈವಿ ಸಂಪತ್ತು ಅಂತ ಕರಿತೀವಿ, ಅದು ಕೂಡ ಕೆಲವೊಮ್ಮೆ ಈ ಮಾಯೆಯ ಕಾರಣದಿಂದ ಮುಚ್ಚಲ್ಪಟ್ಟಿರುತ್ತೆ. ಈ ಮಾಯೆ ಎನ್ನುವಂತಹದ್ದು ಹೋದ ಮೇಲೆ ಆತ್ಮನ ದರ್ಶನವಾಗತ್ತೆ. ಪ್ರತಿಯೊಂದೂ ಅವನೇ, ಪ್ರತಿಯೊಬ್ಬರಲ್ಲಿರುವ ಚೈತನ್ಯವೂ ಕೂಡ ಪರಮಾತ್ಮನೇ ಆಗಿರ್ತಾನೆ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತಾ ಸೌಹೃದಂ ಅಸುರಂ ಭಾವಂ ಉನ್ಮುಚ್ಯ ಯಯಾ ತುಷ್ಯತ್ ಅದೋಕ್ಷಜಃ. ತಸ್ಮಾತ್, ಆದುದರಿಂದ, ಸರ್ವೇಷು ಭೂತೇಷು ದಯಾಂ ಕುರುತಾ, ನೀವೆಲ್ಲರೂ ಕೂಡ ಎಲ್ಲರೊಂದಿಗೆ
ಸ್ನೇಹ ಭಾವದಿಂದ ಇರಿ. ನೀವುಗಳು ಅಸುರ ಭಾವವನ್ನ ಬಿಟ್ಟು ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ದಯೆಯನ್ನು ಇಡಿ. ಎಲ್ಲರಿಗೂ ಪ್ರೀತಿಯನ್ನ ತೋರಿಸಿ, ಎಲ್ಲರಿಗೂ ಪ್ರೀತಿಯನ್ನ ಹಂಚಿ. ಕುರುತಃ ಸಹೃದಂ, ಅಂತಃಕರಣದಲ್ಲಿರುವಂತಹದ್ದು ಕರುಣೆ. ಅಂತಃಕರಣದಲ್ಲಿ ಈ ಕರುಣಾ ರಸ ಅನ್ನುವಂತಹದ್ದಿರುತ್ತೆ. ಈ ಕರುಣಾ ರಸ ಅನ್ನುವಂಥದ್ದು ಹೊರಗೆ ಬರಬೇಕು, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರೆ ನೀವು ಕುರುತಾ ಸೌಹೃದಂ, ಎಲ್ಲರನ್ನೂ ಪ್ರೀತಿ ಮಾಡಿ. ಅಸುರಂ ಭಾವಂ ಉನ್ಮುಚ್ಯ, ಅಸುರ ಭಾವವನ್ನ ತೊರೆದು ಮೇಲ್ಪಂಕ್ತಿಗೆ ಬನ್ನಿ. ಅಂದ್ರೆ ಇಲ್ಲಿ ಅಸುರ ಭಾವ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಇವುಗಳನ್ನ ಅಸುರಿ ಭಾವ ಅಂತ ಹೇಳ್ತಾರೆ. ಅಂತಹದನ್ನ ನೀವು ತ್ಯಜಿಸಿಬಿಡಿ. ಅಸುರ ಕುಲದಲ್ಲಿ ಜನಿಸಿದ್ದರೂ ಕೂಡ ನೀವುಗಳು ಅದನ್ನ ಬಿಟ್ಟು ಹೊರಬನ್ನಿ. ನಿಮ್ಮ ಕಣ್ಣೆದುರಿಗೆ ಕಾಣುವಂತಹವರು ಯಾರೋ ಮತ್ತೊಬ್ಬ ಅಂತ ತಿಳ್ಕೋಬೇಡಿ. ಕಣ್ಣೆದುರಿಗೆ ಕಾಣುವವನು ನೀವೇ ಆಗಿರ್ತೀರಾ. ಅವನು ನಿಮಗಿಂತ ಬೇರೆಯಲ್ಲ, ನೀವು ಅವರುಗಳಿಗಿಂತ ಬೇರೆಯಲ್ಲ. ಎಲ್ಲರೂ ಒಂದೇ ಅನ್ನುವ ಭಾವವನ್ನ ಅವನು ತಿಳಿಸ್ಕೊಡ್ತಾ ಇದ್ದಾನೆ. ಅಸುರಿ ಸಂಪತ್ತನ್ನ ತ್ಯಜಿಸಿ ದೈವಿ ಸಂಪತ್ತನ್ನ ನೀವು ಪಡ್ಕೊಳ್ಳಿ. ಯಯಾ ತುಷ್ಯತಿ ಅದೋಕ್ಷಜ, ಹೀಗೆ ಮಾಡೋದ್ರಿಂದ ಭಗವಂತನು ಪ್ರಸನ್ನನಾಗ್ತಾನೆ. ಭಗವಂತ ಎಲ್ಲಿರ್ತಾನೆ ಅಂತಂದ್ರೆ ಎಲ್ಲೆಲ್ಲಿ ದೈವಿಕವಾದ ಮೌಲ್ಯಗಳು, ವರ್ಚಸ್ಸುಗಳು ಹೆಚ್ಚು ಹೆಚ್ಚು ಶ್ರೀಮಂತವಾಗಿರುತ್ತೋ ಅಲ್ಲೆಲ್ಲ ಪರಮಾತ್ಮನೇ ಇರ್ತಾನೆ. ಭಗವಂತನು ಪ್ರಸನ್ನನಾಗಿದ್ದಾನೆ ಅಂತಂದ್ರೆ, ಅಥವಾ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಅವನು ಇಲ್ಲೂ ಇದ್ದಾನೆ ಅನ್ನೋದನ್ನ ಗುರುತಿಸುವುದಾದ್ರೂ ಹೇಗೆ ಅಂತಂದ್ರೆ, ಭಗವಂತ ಪ್ರಸನ್ನನಾಗಿದ್ದಾನೆ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಯಾವ ರೀತಿಯಲ್ಲಿ ಬರುತ್ತೆ ಅಂತಂದ್ರೆ, ಈ ಪ್ರಶ್ನೆಯನ್ನ ನಾವು ನಮ್ಮೊಳಗೆ ಹಾಕಿಕೊಂಡು ನಾವೇ ಉತ್ತರವನ್ನ ಕಂಡುಕೋಬೇಕು. ಆದರೂ ಅನುಭವಿಗಳು ಹೇಳುವ ಪ್ರಕಾರ ಮನಸ್ಸು ಪರಿಶುದ್ಧವಾಗಿದೆ. ಈ ಕಾರಣ ಮನಸ್ಸಿನಲ್ಲಿ ಯಾವ ಹುಯ್ದಾಟ ಅಂತಂದ್ರೆ ಮನಸ್ಸು ಚಂಚಲವಾಗಿಲ್ಲ, ಸ್ಥಿರವಾಗಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಶಾಂತವಾದ ಮನಸ್ಸು ತನ್ನನ್ನು ತಾನೇ ಪ್ರೀತಿಸಿಕೊಳ್ಳುತ್ತಾ ಮುಂದೆ ಆ ಮನಸ್ಸು ಎಲ್ಲರನ್ನೂ ಪ್ರೀತಿಸುತ್ತೆ. ಇದೊಂದು ಸಾಕು ಭಗವಂತ ಪ್ರಸನ್ನನಾಗಿ ನಮ್ಮ ಬಳಿ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ. ಅಂತಂದ್ರೆ ಪರಿಶುದ್ಧವಾದ ಮನಸ್ಸು ಶುದ್ಧವಾದ ಅಂತಃಕರಣಕ್ಕೆ ಕಾರಣವಾಗತ್ತೆ. ಶುದ್ಧವಾದ ಅಂತಃಕರಣವು ಕರುಣಾರಸವನ್ನ ತನ್ನೊಳಗಿನಿಂದ ಹೊರಹಾಕತ್ತೆ. ಹೊರಬಂದಂತಹ ಕರುಣಾರಸ ಎಲ್ಲರನ್ನೂ ಪ್ರೀತಿಸತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಭಗವಂತನನ್ನ ಹೊಂದಬೇಕು ಅನ್ನುವಂತಹದ್ದಾದ್ರೆ ನಮ್ಮ ಮನಸ್ಸನ್ನ ಹೇಗಾದರೂ ಮಾಡಿ ಅಂತಂದ್ರೆ ಅದಕ್ಕೆ ಉತ್ತಮ ಶಿಕ್ಷಣವನ್ನ ಕೊಡುವುದರ ಮೂಲಕ ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಅಸುರಂ ಭಾವಂ ಉನ್ಮುಚ್ಯ ಯಯಾ ತುಷ್ಯತಿ ಅದೋಕ್ಷಜಃ. ಹೀಗೆ ತುಂಬಾ ಸುಂದರವಾಗಿ ಬಾಲಕ ಪ್ರಹ್ಲಾದ ತನ್ನ ಸ್ನೇಹಿತರುಗಳಿಗೆ, ಅಸುರ ಬಾಲಕರುಗಳಿಗೆ ಅಸುರಿ ಗುಣ ಮತ್ತು ದೈವಿ ಗುಣ ಇವುಗಳ ಪರಿಚಯವನ್ನ ಮಾಡಿಸ್ತಾ ಇದ್ದಾನೆ. ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಸೂಕ್ಷ್ಮವಾದ ಸಂದೇಶವಿದೆ. ಒಂದೊಮ್ಮೆ ನಾವು ಭಗವಂತನನ್ನ ನೋಡಬೇಕು, ಭಗವಂತನು ನಮ್ಮ ಬಗ್ಗೆ ಪ್ರಸನ್ನನಾಗಿದ್ದಾನೆ ಅನ್ನುವಂತಹದ್ದನ್ನ ತಿಳ್ಕೋಬೇಕು ಅಂತಂದ್ರೆ ಮೊದಲು ನಾವು ಕೂಡ ನಮ್ಮ ಮನಸ್ಸನ್ನ ನೋಡಿಕೊಳ್ಳುವ ಮಟ್ಟಕ್ಕೆ ಜಾಗೃತರಾಗಿರಬೇಕು. ನಮ್ಮ ಮನಸ್ಸು ಪ್ರಶಾಂತವಾಗಿದೆ ಅಂತ ತಿಳಿದು ಬಂದ್ರೆ ನಾವು ನಮ್ಮದೇ ಮನಸ್ಸನ್ನ ತುಂಬಾ ಪ್ರೀತಿಸ್ತಾ ಇದ್ದೀವಿ ಅಂತ ಅರ್ಥ. ಈ ಕಾರಣದಿಂದ ನಾವು ನಮ್ಮ ಸುತ್ತಲಿನ ಎಲ್ಲವೂ ಅಂತಂದ್ರೆ ನಮಗೆ
ಅವೆಲ್ಲವೂ ಕೂಡ ಪ್ರೇಮಮಯವಾಗಿ ಆನಂದಮಯವಾಗಿ ಕಾಣುತ್ತೆ. ಇದರ ಅರ್ಥ ನಮಗೆ ಭಗವಂತನ ಕಾರುಣ್ಯ ದೊರೆತಿದೆ ಅಂತ ಗೊತ್ತಾಗುತ್ತೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ, ನಮ್ಮ ಮನಸ್ಸು ಸ್ಥಿರವಾಗಿದೆ ಅಂತಂದ್ರೆ ಭಗವಂತ ಇಲ್ಲೇ ನಮ್ಮಲ್ಲಿಯೇ ನಮ್ಮೊಳಗೆ ಇದ್ದಾನೆ ಅಂತ ಹೇಳಿ ಆನಂದವನ್ನ, ಶಾಂತಿಯನ್ನ, ತೃಪ್ತಿಯನ್ನ ನಾವು ಅನುಭವಿಸಬೇಕು. ಆನಂದ, ಶಾಂತಿ, ನೆಮ್ಮದಿಯನ್ನ ಅನುಭವಿಸೋದು ಅಂತಂದ್ರೆ ಪರಮಾತ್ಮನನ್ನೇ ಅನುಭವಿಸಿದಂತೆ. ಭಗವಂತ ಪ್ರಸನ್ನನಾಗಿದ್ದಾನೆ, ಅವನು ನಮಗೆ ಒಲ್ದಿದ್ದಾನೆ ಅಂತಂದ್ರೆ ಅದರ ಮುಂದಿನ ಪರಿಣಾಮಗಳು ಏನಾಗಿರುತ್ತೆ? ದೈತ್ಯ ಬಾಲಕರೇ, ಪ್ರೀತಿಯ ಗೆಳೆಯರೇ, ತಿಳ್ಕೊಳ್ಳಿ. ತುಷ್ಟೇ ಚ ತತ್ರ ಕಿಮ ಅಲಭ್ಯಂ ಅನಂತ ಆದ್ಯೋ. ಅನಂತವಾದ ಅನಂತನಾದ ಆದಿನಾರಾಯಣನು ಸಂತುಷ್ಟನಾಗಿದ್ದಾನೆ, ಅವನು ಪ್ರಸನ್ನನಾಗಿದ್ದಾನೆ ಅಂತಂದ ಮೇಲೆ ದೊರಕದೇ ಇರುವಂತಹ ವಸ್ತುವಾದರೂ ಯಾವುದಿದೆ? ಯಾಕೆ ಅಂತಂದ್ರೆ ಪರಮಾತ್ಮನನ್ನ ನಾವು ಸರ್ವಂ ಪೂರ್ಣಂ ಅಂತ ಹೇಳ್ತೀವಿ. ಅಂತಂದ್ರೆ ಭಗವಂತನು ಎಲ್ಲವೂ ಆಗಿದ್ದಾನೆ. ಅಂತಹ ಭಗವಂತನೇ ನನಗೆ ಸಿಕ್ಕಿದ್ದಾನೆ ಅಂತಂದ್ರೆ ನನಗೆ ಸಿಗದೇ ಇರುವಂತಹ ವಸ್ತು ಇನ್ಯಾವುದಾದರೂ ಇದೆಯಾ ಅಂತಂದ್ರೆ ಯಾವುದೂ ಇಲ್ಲ. ಎಲ್ಲವನ್ನ ಅವನು ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಅಂತಾನೆ ಅರ್ಥ. ಭಗವಂತನೇ ಸಿಕ್ಕಿದ್ದಾನೆ ಅಂತಂದ ಮೇಲೆ ಅವನು ನಮಗೆ ಸರ್ವವನ್ನ ದೊರಕಿಸಿ ಕೊಟ್ಟಿರ್ತಾನೆ ಅಂತಾನೆ ಅರ್ಥ. ಧರ್ಮ, ಅರ್ಥ, ಕಾಮಗಳೆಂಬ ಈ ತ್ರಿವರ್ಗಗಳು ಪುರುಷಾರ್ಥಗಳೇ ಆಗಿದ್ರೂ ಕೂಡ ಅವುಗಳು ತ್ರಿಗುಣಗಳ ಪರಿಣಾಮ. ಅವುಗಳಿಗಾಗಿ ನಾವು ಹೆಚ್ಚು ಶ್ರಮವನ್ನ ಹಾಕಬೇಕಾಗಿಲ್ಲ. ಆದರೆ ಭಗವಂತನ ಚರಣಾಮೃತವನ್ನ ಸವಿಯುತ್ತಾ ಅವನ ಭಜನೆ ಕೀರ್ತನೆಗಳನ್ನ ಮಾಡ್ತಾ ಇದ್ರೆ ಅದು ನಮಗೆ ಅತ್ಯುತ್ತಮವಾದ ಮೋಕ್ಷವನ್ನೇ ದೊರಕಿಸಿಕೊಡುತ್ತೆ. ಹೀಗೆ ಮೋಕ್ಷದ ಬಗ್ಗೆ ಅವರಿಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಟ್ಟು ಅಸುರಿ ಗುಣವನ್ನ ಬಿಟ್ಟು ದೈವಿ ಗುಣದತ್ತ ನಿಮ್ಮ ಹೆಜ್ಜೆ ಹಾಕಿ. ಗುರುಕುಲದಲ್ಲಿ ಸಿಗ್ತಾ ಇರುವಂತಹ ತ್ರಿವರ್ಗಗಳ ಪಾಠಗಳನ್ನ ಅನುಸರಿಸಬೇಡಿ. ಅದು ಪುರುಷಾರ್ಥವೇ ಆಗಿದ್ರೂ ಅವು ಗುಣಮಯಗಳಿಂದ ಕೂಡಿವೆ. ಆದ್ದರಿಂದ ಅವುಗಳನ್ನ ಬಿಟ್ಟು ಮೋಕ್ಷ ಸಂಪಾದನೆಗಾಗಿ, ಮೋಕ್ಷಕ್ಕಾಗಿ ಶ್ರಮಿಸಬೇಕು ಅಂತ ಹೇಳಿ ಬಾಲಕರಲ್ಲಿ ಮೋಕ್ಷದ ಪರಿಚಯದ ಬೀಜವನ್ನ ಬಿತ್ತಿದ್ದಾನೆ. ಮತ್ತಷ್ಟು ಉಪದೇಶಗಳನ್ನ, ಮತ್ತಷ್ಟು ತಿಳುವಳಿಕೆಗಳನ್ನ ಅವನು ಅಸುರ ಬಾಲಕರಿಗೆ ಕೊಡ್ತಾ ಹೋಗ್ತಾನೆ. ಅವೆಲ್ಲ ಏನು ಅನ್ನೋದನ್ನ ಮುಂದಿನ ಅವಕಾಶದಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.